ಇಂದು ನಾನು ಜೋಳದ ರೊಟ್ಟಿಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ ಈ ಬೌಲ್ನಿಂದ 4 ಬೌಲ್ ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. 8 ಕಪ್ಪು ನೀರನ್ನು ಇಟ್ಟುಕೊಂಡಿದ್ದೇನೆ ಬಿಸಿ ಮಾಡಲು. ಇದನ್ನು ಕುದಿಸಬೇಕು. ಕುದಿಯುವಾಗ ಇದನ್ನು ಜೋಳದ ಹಿಟ್ಟಿನಲ್ಲಿ ಹಾಕಿ ಕಲಿಸಿಕೊಳ್ಳಬೇಕು. ಈಗ ಈ ನೀರಿಗೆ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಜೋಳದ ಹಿಟ್ಟಿನಲ್ಲಿ ಹಾಕಿಕೊಂಡು ಕಲಿಸಿಕೊಳ್ಳುತ್ತೇನೆ. ಈಗ ಈ ನೀರನ್ನು ರೊಟ್ಟಿಯ ಹಿಟ್ಟಿನಲ್ಲಿ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳುತ್ತೇನೆ. ಇದಕ್ಕೆ ಉಪ್ಪನ್ನು ಸೇರಿಸುವುದಿಲ್ಲ. ನಾವು ರೊಟ್ಟಿಯನ್ನು ಹೀಗೆ ಮಾಡುತ್ತೇವೆ. ಜೋಳದ ರೊಟ್ಟಿಗೆ ಬೇಕಾದರೆ ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಈಗ ಇದನ್ನು ಹೀಗೆಯೇ ಒಂದು 10 ನಿಮಿಷ ಬಿಡಬೇಕು. ಈಗ ನಾನು ಈ ಹಿಟ್ಟನ್ನು ಸ್ವಲ್ಪ ನೀರು, ತಣ್ಣೀರು, ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಕೊಳ್ಳುತ್ತಾ ನಾದಿಕೊಳ್ಳುತ್ತೇನೆ. ಚೆನ್ನಾಗಿ ನಾದಿಕೊಳ್ಳುತ್ತೇನೆ. ಇದನ್ನು ಕೈಯಿಂದಲೇ ಚೆನ್ನಾಗಿ ನಾದಿಕೊಳ್ಳಬೇಕು. ಹೀಗೆ ಕಲಸಿಕೊಳ್ಳುತ್ತಾ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದಿ ದೊಡ್ಡ ಉಂಡೆಯನ್ನಾಗಿ ಮಾಡಿಕೊಳ್ಳಬೇಕು. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದುಕೊಳ್ಳುತ್ತಾ ರೊಟ್ಟಿಯನ್ನು ಬಡಿಯಬೇಕು. ಇದು ನಮ್ಮ ಬಯಲು ಸೀಮೆಯ ರೊಟ್ಟಿ, ಜೋಳದ ರೊಟ್ಟಿ. ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಕೊಳ್ಳುತ್ತಾ ನಾದಿಕೊಳ್ಳಬೇಕು. ಚೆನ್ನಾಗಿ ನಾದಿಕೊಂಡು ಆಗಿದೆ. ಈಗ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದುಕೊಂಡು ಇದನ್ನು ಹೀಗೆ ತಟ್ಟಬೇಕು. ರೊಟ್ಟಿಯನ್ನು ತಟ್ಟಬೇಕು. ಹೀಗೆ ಚೆನ್ನಾಗಿ ತಟ್ಟಿಕೊಳ್ಳುತ್ತಾ ಈಗ ರೊಟ್ಟಿ ತಟ್ಟಿಯಾಗಿದೆ. ಈಗ ಇದನ್ನು ಒಲೆಯ ಮೇಲೆ, ತವಾ ಮೇಲೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ರೊಟ್ಟಿಯನ್ನು ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳುತ್ತೇವೆ. ಈಗ ಸ್ವಲ್ಪ ಹೊತ್ತಿನ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಬೇಕು. ಹೀಗೆ ಚೆನ್ನಾಗಿ ನೀರು ಹಚ್ಚಿಕೊಳ್ಳಬೇಕು. ಸ್ವಲ್ಪ ನೀರನ್ನು ಹಚ್ಚಿಕೊಂಡ ನಂತರ ಸ್ವಲ್ಪ ಹೊತ್ತಿಗೆ ಇದನ್ನು ಹೀಗೆ ಈಗ ಇದನ್ನು ಮತ್ತೊಮ್ಮೆ ಮಡಚಿಕೊಂಡು ಹೀಗೆ ಬಟ್ಟೆಯಿಂದ ಸ್ವಲ್ಪ ಒತ್ತುತ್ತಾ ಹೋಗಿ ಚೆನ್ನಾಗಿ ಉಬ್ಬಿಕೊಳ್ಳುತ್ತದೆ. ನೋಡಿ ಹೇಗೆ ಚೆನ್ನಾಗಿ ಉಬ್ಬಿದೆ. ಹೀಗೆ ಉಬ್ಬಿದರೆ ರೊಟ್ಟಿಯು ತುಂಬ ಸಾಫ್ಟಾಗಿ ಇರುತ್ತದೆ. ತಿನ್ನಲು ಬಲು ರುಚಿ.